ದಾವಿದನು ದೇವರು ಬಲಿ ಬಯಸುವುದಿಲ್ಲ ಅಂತ ಹೇಳ್ತಾನೆ. ರಾಜನಾಗಿ ಬಲಿಗಳನ್ನ ಅರ್ಪಿಸುವುದು ದಾವಿದನಿಗೆ ತುಂಬಾ ಸುಲಭವಾದ ಕೆಲಸವಾಗಿತ್ತು. ಅವನ ಬಳಿ ಎಲ್ಲ ಅಗತ್ಯವಾದ ಪ್ರಾಣಿಗಳು, ಬಂಗಾರ, ಬೆಳ್ಳಿ ಮತ್ತು ಬಲಿಗಾಗಿ ಬೇಕಾದ ಸಂಪನ್ಮೂಲಗಳಿದ್ವು. ಅವನಿಗೆ ಇಚ್ಛೆ ಇದ್ರೆ ಅವನು ಒಂದು ದಿನದಲ್ಲಿ ಸಾವಿರಾರು ಬಲಿಗಳನ್ನು ಅರ್ಪಿಸಬಹುದಾಗಿತ್ತು. ದೈನಂದಿನ ಧ್ಯಾನ. ನೀನು ಬಲಿಯನ್ನು ಬಯಸುವುದಿಲ್ಲ, ಇಲ್ಲವಾದ್ರೆ ನಾನು ಕೊಡುತ್ತಿದ್ದೇನು. ನೀನು ಹೋಮವನ್ನು ಮೆಚ್ಚುವುದಿಲ್ಲ. ಕೀರ್ತನೆ 51 ಪದ್ಯ 16. ದಾವಿದನು ದೇವರು ಬಲಿಯನ್ನ ಬಯಸುವುದಿಲ್ಲ ಎಂದು ಹೇಳುತ್ತಾನೆ. ರಾಜನಾಗಿ ಬಲಿಗಳನ್ನ ಅರ್ಪಿಸುವುದು ದಾವಿದನಿಗೆ ತುಂಬಾ ಸುಲಭವಾದ ಕೆಲಸವಾಗಿತ್ತು. ಅವನ ಬಳಿ ಎಲ್ಲ ಅಗತ್ಯವಾದ ಪ್ರಾಣಿಗಳು, ಬಂಗಾರ, ಬೆಳ್ಳಿ ಮತ್ತು ಬಲಿಗಾಗಿ ಬೇಕಾದ ಸಂಪನ್ಮೂಲಗಳಿದ್ವು. ಅವನಿಗೆ ಇಚ್ಛೆ ಇದ್ರೆ ಅವನು ಒಂದು ದಿನದಲ್ಲಿ ಸಾವಿರಾರು ಬಲಿಗಳನ್ನು ಅರ್ಪಿಸಬಹುದಾಗಿತ್ತು. ಅದು ಅವನಿಗೆ ಯಾವುದೇ ಸಮಸ್ಯೆ ಆಗಿರಲಿಲ್ಲ. ದಾವಿದನು ದೇವರ ಹೃದಯವನ್ನು ಚೆನ್ನಾಗಿ ತಿಳಿದಿದ್ದನು. ದೇವರು ನಿಜವಾಗಿ ಏನು ಬಯಸ್ತಾನೆ ಮತ್ತು ಏನ್ ನಿರೀಕ್ಷಿಸ್ತಾನೆ ಎಂಬುದನ್ನು ಅವನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ನು. ಆದ್ರಿಂದ ಅವನು ಹೇಳುತ್ತಾನೆ, ನೀನು ಬಲಿಯನ್ನು ಬಯಸುವುದಿಲ್ಲ, ನೀನು ಬಯಸಿದ್ದರೆ ನಾನು ಅರ್ಪಿಸುತ್ತಿದ್ದೆನು. ದೇವರು ಯಾಕೆ ಬಲಿಯನ್ನು ಬಯಸೋದಿಲ್ಲ? ಬಲಿಗಳನ್ನು ಅರ್ಪಿಸಬೇಕೆಂದು ಆದೇಶಿಸಿದವನು ದೇವರೇ ಆಗಿದ್ದನು. ಪಾಪಮಯ ಮಾನವ ಕುಲಕ್ಕೆ ಪ್ರಾಯಶ್ಚಿತ್ತವಾಗಲು ಬಲಿಗಳು ಅಗತ್ಯವೆಂದು ಕಲಿಸಿದವನು ಕೂಡ ದೇವರೇ. ಹಾಗಾದ್ರೆ ದೇವರು ನಿಜವಾಗಿಯೂ ಬಲಿಗಳನ್ನೇ ಬಯಸಿದ್ನಾ? ಇಲ್ಲ, ಯಾಕೆಂದ್ರೆ ಎಲ್ಲಾ ಸೃಷ್ಟಿಯನ್ನು ಅವನು ಸೃಷ್ಟಿಸಿದ್ದಾನೆ ಮತ್ತು ಅವನಿಗಾಗಿಯೇ ಇದೆ. ಅವನಿಗೇನೂ ಕೊರತೆ ಇಲ್ಲ. ಬೆಳ್ಳಿ ಮತ್ತು ಬಂಗಾರವು ಕರ್ತನಿಗೆ ಸೇರಿವೆ. ಭೂಮಿಯು ಅದರ ಸಮೃದ್ಧಿಯು ಕರ್ತನಿಗೆ ಸೇರಿವೆ. ಅವನಿಗೆ ಏನಾದ್ರೂ ಬೇಕು ಎಂಬಂತೆ ಮಾನವರ ಕೈಗಳಿಂದ ಅವನಿಗೆ ಪೂಜೆ ಸಲ್ಲಿಸಲಾಗುವುದಿಲ್ಲ, ಏಕೆಂದ್ರೆ ಅವನೇ ಎಲ್ಲರಿಗೂ ಜೀವ, ಉಸಿರು ಮತ್ತು ಎಲ್ಲವನ್ನೂ ನೀಡುತ್ತಾನೆ. ಪ್ರವೃತ್ತಿಗಳು ಅಧ್ಯಾಯ 17 ವಚನ 25. ಅರಣ್ಯದ ಪ್ರತಿಯೊಂದು ಮೃಗವು ನನ್ನದು, 1000 ಬೆಟ್ಟಗಳ ಮೇಲಿರುವ ಹಸುಗಳು ನನ್ನದು. ಬೆಟ್ಟಗಳಲ್ಲಿರುವ ಎಲ್ಲಾ ಹಕ್ಕಿಗಳನ್ನು ನಾನ್ ತಿಳಿದಿದ್ದೇನೆ. ಕಾಡಿನ ಮೃಗಗಳು ನನ್ನದು. ನಾನ್ ಹಸಿವಾಗಿದ್ರೆ ನಿಮ್ಗೆ ಹೇಳೋಡಿಲ್ಲ, ಯಾಕೆಂದ್ರೆ ಲೋಕವು ಅದರ ಸಮೃದ್ಧಿಯು ನನ್ನದು. ನಾನು ಎಮ್ಮೆ ಮಾಂಸವನ್ನು ತಿನ್ನುತ್ತೇನಾ ಅಥವಾ ಹಾಡುಗಳ ರಕ್ತವನ್ನು ಕುಡಿಯುತ್ತೇನಾ? ಕೀರ್ತನೆಗಳು 50:10-13. ಹೀಗಾಗಿ ದೇವರು ಬಲಿಗಳನ್ನು ನಿರೀಕ್ಷಿಸಿದ್ದಲ್ಲ. ಬದಲಾಗಿ ಪಾಪ ಮಾಡಿದ ವ್ಯಕ್ತಿ ತನ್ನ ಪಾಪದ ಬಗ್ಗೆ ದುಃಖ ಪಡಬೇಕು ಮತ್ತು ಪಶ್ಚಾತ್ತಾಪ ಪಡಬೇಕು ಎಂದು ದೇವರು ನಿರೀಕ್ಷಿಸ್ತಾನೆ. ಅದಕ್ಕಾಗಿಯೇ ಪಶ್ಚಾತ್ತಾಪವಿಲ್ಲದ ಇಸ್ರಾಯೇಲಿಯರ ಬಲಿಗಳು ಮತ್ತು ಹಬ್ಬಗಳನ್ನು ದೇವರು ದ್ವೇಷಿಸಿದ್ದನು. ನಾನು ನಿಮ್ಮ ಹಬ್ಬದ ದಿನಗಳನ್ನ ಹೇಯವಾಗಿ ನೋಡ್ತೇನೆ, ನಿಮ್ಮ ಪವಿತ್ರ ಸಭೆಗಳನ್ನ ನನಗಿಷ್ಟವಿಲ್ಲ. ನೀವು ನನಗೆ ಹೋಮ ಬಲಿಗಳನ್ನು ಮತ್ತು ಧಾನ್ಯ ಬಲಿಗಳನ್ನು ಅರ್ಪಿಸಿದರೂ ನಾನು ಅವನ್ನು ಸ್ವೀಕರಿಸುವುದಿಲ್ಲ. ನಿಮ್ಮ ಕೊಬ್ಬಿದ ಸಮಾಧಾನ ಬಲಿಗಳನ್ನು ಕೂಡ ನಾನು ಗಮನಿಸುವುದಿಲ್ಲ. ಆಮೋಸ್ ಅಧ್ಯಾಯ 5 ಕವಿತೆಗಳು 21-22. ನಿಮ್ಮ ಅನೇಕ ಬಲಿಗಳು ನನಗೇಕೆ ಬೇಕು ಎಂದು ಕರ್ತನು ಹೇಳುತ್ತಾನೆ. ನಾನು ಕುರಿಗಳ ಹೋಮ ಬಲಿಗಳು ಮತ್ತು ಪೋಷಿಸಿದ ಹಸುಗಳ ಕೊಬ್ಬಿನ ಬಗ್ಗೆ ಸಾಕಷ್ಟು ನೋಡಿದ್ದೇನೆ. ಎತ್ತುಗಳು, ಕುರಿಗಳು ಅಥವಾ ಆಡುಗಳ ರಕ್ತದಲ್ಲಿ ನನಗೆ ಸಂತೋಷವಿಲ್ಲ. ಯೆಶಾಯ 1ನೇ ಅಧ್ಯಾಯ 11ನೇ ಕವಿಕೆ. ಇಂದು ದೇವರು ನಿಮ್ಮಿಂದ ನಿರೀಕ್ಷಿಸೋದು ನಿಮ್ಮ ಅರ್ಪಣೆಗಳು ಮತ್ತು ಬಲಿಗಳು ಅಲ್ಲ, ಆದರೆ ಆತನು ನಿಜವಾದ ಪಶ್ಚಾತ್ತಾಪವನ್ನು ಬಯಸುತ್ತಾನೆ. ನೀವು ದೇವರಿಗಾಗಿ ನಿಜವಾದ ಪಶ್ಚಾತ್ತಾಪವಿಲ್ಲದೆ ಏನು ಮಾಡಿದರೂ ಆತನು ಅದನ್ನು ತಿರಸ್ಕರಿಸುತ್ತಾನೆ. ಈ ಜನರು ಬಾಯಿಂದ ನನ್ನ ಬಳಿಗೆ ಬರುತ್ತಾರೆ ಮತ್ತು ತುಟಿಗಳಿಂದ ನನಗೆ ಗೌರವ ಕೊಡ್ತಾರೆ, ಆದರೆ ಅವರ ಹೃದಯ ನನ್ನಿಂದ ದೂರವಾಗಿದೆ. ಮತ್ತಾಯ ಅಧ್ಯಾಯ 15 ಕವಿತೆ. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವಮೋ ನಿಮ್ಮೊಡನೆ ಇರಲಿ. ಆಮೇಲೆ